ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು 38 ಸೈಜ್ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬ್ಯಾಕ್ ನೆಕ್ ಅಷ್ಟೇ ಹೇಳ್ತಾ ಇದ್ದೀನಿ. ಬ್ಯಾಕ್ ಡಿಸೈನ್, ರೌಂಡ್ ಶೇಪ್ ಡಿಸೈನ್ ಪ್ರತಿಯೊಂದು ಸ್ಕ್ರೀನ್ ಮೇಲೆ ಬರ್ದೀನಿ. ರೌಂಡ್ ನೆಕ್ ಡಿಸೈನ್ ಇದೆ. ಇದು ಸರಳವಾಗಿ ಕಟಿಂಗ್ ಮಾಡೋದು ಮತ್ತು ಸರಳವಾಗಿ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಸ್ಟಮರ್ಸ್ ರೌಂಡ್ ಶೇಪ್ ಡಿಸೈನ್ ಇಡಿ ಅಂತ ಹೇಳಿದರೆ ಯಾವುದೇ ಡಿಸೈನ್ ಬೇಡ, ಸಿಂಪಲ್ ಸ್ಟಿಚಿಂಗ್ ಮೆಥಡ್ ಇದೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಅಷ್ಟೇ ಮಾಡಿದೆ. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ. ಬ್ಯಾಕ್ ಡಿಸೈನ್ ಬ್ಲೌಸ್ ನೆಕ್ 3 ಇಂಚ್, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 4 ಇಂಚ್ ಕಟಿಂಗ್ ಶೇಪ್ ಅಂತ ತಕ್ಕೋಬೇಕು ನೆಕ್ದು. ಕ್ಯಾನ್ವಾಸಿಂದ ನೆಕ್ ಕೊರಳು ನೀಟ್ನೆಸ್ ಕಾಣುತ್ತೆ, ಅದಕ್ಕೋಸ್ಕರ ಕ್ಯಾನ್ವಾಸ್ ಹಾಕೋದು. ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ರೀತಿಯಲ್ಲಿ ಕಟಿಂಗ್ ಮಾಡ್ತಾರೆ. ಅದನ್ನು ಮತ್ತೆ ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಡಿಸೈನ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ, ನಿಮಗೆ ಇಷ್ಟವಾದ ಒಂದು ಲೈಕ್ ಕೊಡಿ. ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬ್ಯಾಕ್ ಬ್ಲೌಸ್ಗೆ ನೆಕ್ ಅಟ್ಯಾಚ್ ಮಾಡೋದು, ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಈಸಿ ಮೆಥಡ್ ಇದೆ ಫ್ರೆಂಡ್ಸ್. ಇದು ಸರಳವಾಗಿ ಬಿಗಿನರ್ಸ್ಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಯಾವುದೇ ಡಿಸೈನ್ ಮಾಡಿಲ್ಲ. ಬರೀ ಕ್ಯಾನ್ವಾಸ್ ಯಾವ ರೀತಿ ಅಸ್ತರ್ ಬ್ಲೌಸಿಗೆ ಹಾಕಿ ಹೊಲಿಸೋದು, ಆಮೇಲೆ ನೀಟಾಗಿ ನೆಕ್ ಕಾಣುವಂಗೆ ಕಲಿಯೋದಕ್ಕೋಸ್ಕರ ನಾನು ಬಿಗಿನರ್ಸ್ಗಾಗಿ ಈ ನಾರ್ಮಲ್ ನೆಕ್ ಡಿಸೈನನ್ನು ವಿಡಿಯೋವನ್ನು ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ವೆರೈಟಿ ಡಿಸೈನ್ಗಳು ಸ್ಟಿಚಿಂಗ ಮತ್ತು ಕಟಿಂಗನ್ನು ಹಾಕ್ತೀನಿ. ನೋಡಿ ಯಾವ ರೀತಿ ಹೊಲಿಸೋದು ಅಂತ. ಕ್ಯಾನ್ವಾಸ್ ಹಾಕಿದ್ರೆ ಕೊರಳಿನ ಡಿಸೈನ್ ಭಾಳ ನೀಟಾಗಿ ಹೊರಳುತ್ತೆ, ಅಸ್ತರ್ ಜರಿಯೋದಿಲ್ಲ, ಮೇನ್ ಫ್ಯಾಬ್ರಿಕ್ ಹೊರಳಾಡೋದಿಲ್ಲ. ಅದಕ್ಕೋಸ್ಕರ ಕ್ಯಾನ್ವಾಸನ್ನು ಹಾಕೋದ್ರಿಂದ ನೀಟಾಗಿ ಕಾಣುತ್ತೆ. ಅದರ ಮೇಲೆ ಒಂದು ನಾರ್ಮಲ್ ಸ್ಟಿಚನ್ನು ಹಾಕಿ ಪರ್ಫೆಕ್ಟ್ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಕ್ಯಾನ್ವಾಸಿಗೆ ಯಾವ ಕಡೆ ಹೊರಳಾಡೋದಿಲ್ಲ, ಅಂದರೆ ಪರ್ಫೆಕ್ಟಾಗಿ ಕೂಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸನ್ನು ಹಾಕಿ ಅದ್ರ ಮೇಲೆ ಒಂದು ಹೊಲಿಗೆಯನ್ನು ಹಾಕಿದ್ರೆ ನೆಕ್ ರೆಡಿ ಆಗುತ್ತೆ.